ಯಾವುದಾದ್ರೂ ಒಂದು ವಸ್ತುಕ್ಕೆ ಬೆಲೆ ಕಟ್ಟಬೇಕಾದ್ರೆ ಪ್ರತಿಯೊಬ್ಬನು ತನ್ನ ತನ್ನ ಯೋಗ್ಯತೆಗೆ ತಕ್ಕ ಹಾಗೆ ಬೆಲೆ ಕಟ್ತಾನೆ. ಆ ವಸ್ತು ಅದೆಷ್ಟೇ ಬೆಲೆ ಬಾಳ್ತಾ ಇರಲಿ, ಆತ ಅದಕ್ಕೆ ತನ್ನ ಸಂಪತ್ತಿನ, ತನ್ನ ಬಂಡವಾಳದ ವ್ಯಾಪ್ತಿಯನ್ನು ಮೀರಿ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇದಕ್ಕೊಂದು ಕಥೆ ಇದೆ. ಒಬ್ಬ ಶ್ರೀಮಂತ ತನ್ನ ಸೇವಕನಿಗೆ ತನ್ನ ವಜ್ರದ ಉಂಗುರನ ಕೊಟ್ಟು ಯಾರ್ಯಾರು ಎಷ್ಟೆಷ್ಟು ಅದಕ್ಕೆ ಬೆಲೆ ಕಟ್ತಾರೆ ಕೇಳ್ಕೊಂಬ ಅಂತ ಹೇಳ್ದ. ತಗೋ ಚಿಕ್ಕ, ಈ ವಜ್ರದ ಉಂಗುರನ ಅಂಗಡಿ ಬೀದಿಗೆ ತಗೊಂಡೋಗು, ಎಲ್ಲರಿಗೂ ತೋರಿಸು, ಯಾರ್ಯಾರು ಇದಕ್ಕೆ ಎಷ್ಟೆಷ್ಟು ಬೆಲೆ ಕಟ್ತಾರೆ ಅಂತ ಕೇಳ್ಕೊಂಬ. ಇದನ್ನ ಯಾರು ಕೊಟ್ರು ಅಂತ ಕೇಳಿದ್ರೆ ನಾನು ಕೊಟ್ಟೆ ಅಂತ ಮಾತ್ರ ಯಾರ ಕೈಲಿ ಹೇಳ್ಬೇಡ, ಎಲ್ಲೋ ಸಿಕ್ತು ಅಂತ ಹೇಳ್ಬೇಡಯ್ಯ. ಮೊದಲು ಆ ತರಕಾರಿ ಮಲ್ಲಿ ಇದಾನಲ್ಲ ಅವನ ಹತ್ರ ಹೋಗಿ ತೋರಿಸು, ಅವನು ಎಷ್ಟು ಇದಕ್ಕೆ ಬೆಲೆ ಕಟ್ತಾನೆ ಕೇಳ್ಕೊಂಬ. ಆಯ್ತು ಬುದೆ. ತರಕಾರಿ ತಗೊಂಡು ಹೋಗಕ್ ಬಂದ್ಯಾ? ಹೌದು. ಎಲ್ಲಿ ಹಳೆ ಬಾಕಿ 3 ರೂಪಾಯಿ ಕೊಳ್ಳೆ ಇಲ್ಲ? ಅಯ್ಯೋ ಅಯ್ಯೋ, ಅದು ಕೊಡದೆ ಊರ್ ಬಿಟ್ಟು ಹೊರಟೋಗ್ಬಿಡ್ತೀನ. ಅದಿರ್ಲಿ, ಇದೆಲ್ಲೋ ಸಿಕ್ತು ತಗೋ. ಎಲ್ಲಿ ಸಿಕ್ತು ಚಿಕನ್ ಇದು? ಇಲ್ಲೇ ಸಿಕ್ತು. ಇದು ಗಿಲಿಟ್, ಇದು ಬಂಗಾರದಲ್ಲಿ, ಇದು ರೋಲ್ಡ್ ಗೋಲ್ಡ್, ಇದು ಹೆಚ್ಚಿಗೆ ಅಂದ್ರ ಏನ್ ಬೇಕಪ್ಪ? ತಗೊಂಡೋಗ್. ತರಕಾರಿ ಮಾರೋ ಮಲ್ಲಿಯ ಪ್ರಕಾರ ಚಿಕ್ಕಣ್ಣನ ಹತ್ರ ಇರುವಂತಹ ವಜ್ರದ ಉಂಗುರದ ಬೆಲೆ 5 ಕೆಜಿ ಬದನೆಕಾಯಿಗೆ ಸಮ. ಬೆಲೆ ಬಾಳ ಅಷ್ಟೇನೆ. ಟೊಮೆಟೊ ಕೊಡ್ತೀನಿ, ಇಲ್ಲ ಅಂದ್ರೆ ತಗೊಂಡು ಮನೆಗೆ ಹೋಗಿ ಪುನಃ ಬರ್ತೀನಿ. ಸಮಯ ಏನಂತೆ? ಇದು ಬರೀ ಗಿಲೀಟು 50 ರೂಪಾಯಿ ಬೆಲೆನೂ ಬಾಳಲ್ಲ ಅಂತ ಹೇಳ್ದ ಸಮಯ. ಮತ್ತೇನ್ ಕೊಡ್ತಾನಂತೆ? ನೋಡು, ಕೊನೆಗೆ 5 ಕೆಜಿ ಬದನೆಕಾಯಿ ಕೊಡ್ತೀನಿ, ಇನ್ನೇನು 1 ಪೈಸಾನು ಕೊಡಲ್ಲ ಅಂತ ಹೇಳ್ದ ಸಮಯ. ತರಕಾರಿ ಮಾರವನು ಯೋಗ್ಯತೆನೆ ಅಷ್ಟು ಬಿಡು. ಒಂದು ಕೆಲಸ ಮಾಡು, ಜವಳಿ ಅಂಗಡಿ ಬಸವರಾಜಪ್ಪನವ್ರ ಹತ್ರ ಹೋಗು, ಅವನು ಸ್ವಲ್ಪ ಬಂಡವಾಳ ಜಾಸ್ತಿ, ಅವನು ಏನು ಕೊಡ್ತಾನೆ ಅಂತ ಕೇಳ್ಕೊಂಬ. ಆಯ್ತು ಸ್ವಾಮಿ. ನಮಸ್ಕಾರ ಬುದ್ಧಿ. ಓ ಏನಯ್ಯ, ಏನ್ ಬಂದೆ? ಓ ಹಬ್ಬ ಬಂತಲ್ಲ, ಬಟ್ಟೆ ಗಟ್ಟೆ ಬಂದ್ಯಾ? ಹೌದು. ಬಟ್ಟೆ ಬೇಕಾದ್ರೆ ತಗೋ, ಸಾಲ ಮಾತ್ರ ಕೇಳ್ಬೇಡ, ಕಮ್ಮಿ ರೇಟ್ಗೆ ಹಾಕೊಡ್ತೀನಿ ಬೇಕಾರೆ. ಇನ್ನೇನ್ ಸಮಾಚಾರ? ಇದನ್ನ ಸ್ವಲ್ಪ ನೋಡಿ ಸಮಯ. ಸಮಯ, ಇದ್ರಲ್ಲಿ ಸ್ವಲ್ಪ ದುಡ್ಡು ಬಂದ್ರೆ ನಿಮ್ಮ ಹತ್ರ ಸಾಲ ತಗೊಳಕ್ ಕಡಿಮೆ ಆಗುತ್ತೆ ಸ್ವಾಮಿ ಅಂತ ಅಷ್ಟೇ. ಒಂದ್ 500 ರೂಪಾಯಿ ಆಗೋದು ಕಣೆ. ಏನ್ ಸ್ವಾಮಿ, 500 ರೂಪಾಯಿನ? ಅಯ್ಯೋ ಹರಳು, ಅಷ್ಟು ಚೆನ್ನಾಗಿ ಹೊಳಿತಾ ಇದೆಯಲ್ಲ ಸ್ವಾಮಿ, ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೇಕಲ್ಲ ಸ್ವಾಮಿ. ಚಿನ್ನ ಚೆನ್ನಾಗಿಲ್ಲ ಕಣೆ, ಇದು ಬರೀ ಪಾಲಿಶ್, ಇದು ಈ ಕಲ್ಲು ಚೂರು ಚೆನ್ನಾಗಿಲ್ಲ. ಏನೋ 500 ರೂಪಾಯಿ ಮೇಲೆ 10 ರೂಪಾಯಿ ಬೇಕಾದ್ರೆ ಕೊಡ್ತೀನಿ ಅವನಾಗ. ಸ್ವಾಮಿ ಸ್ವಲ್ಪ ಕೊಡಿ, ಸಂತೆ ಮಾರ್ಗ ಕಡೆ ಹೋಗಿ ವಾಪಸ್ ಬಂದ್ಬಿಡ್ತೀನಿ ಸ್ವಾಮಿ. ಸರಿಯಾಗಿದಾರಂಗಪ್ಪ ಇದೆಲ್ಲ. ಸೋಮವಾರ ದಿವಸ ತಂದ್ಬಿಡಿ, ರೆಡಿ ಮಾಡಿಸ್ಕೊಡ್ತೀನಿ. ಏನ್ ಚಿಕ್ಕ ಹೇಳಿ. ಏನ್ ಹೇಳಿದ್ರು ಬಸವರಾಜಪ್ಪನವರು? 500 ರೂಪಾಯಿ, ಅದ್ರ ಮೇಲೆ 10 ರೂಪಾಯಿ ಕೊಡ್ತೀನಿ ಅಂದ್ರು ಸ್ವಾಮಿ. 500 ರೂಪಾಯಿ ಅದ್ರ ಮೇಲೆ 10 ರೂಪಾಯ? ಅವ್ನು ಸ್ವಲ್ಪ ಬಂಡವಾಳ ಜಾಸ್ತಿ ಅಲ್ವಾ ಒಂದು. ಇರ್ಲಿ, ಒಂದು ಕೆಲಸ ಮಾಡು, ಇದನ್ನ ತಗೊಂಡೋಗಿ ಗೋಪಾಲಾಚಾರ ಅಂಗಡಿ ಹತ್ರ ತಗೊಂಡೋಗ್ಬಿಟ್ಟಿದ್ದು ನಾನು ಕೊಟ್ಟೆ ಅಂತ ಹೇಳು, ಗೊತ್ತಾಯ್ತಾ? ಅವ್ರೇನ್ ಬೆಲೆ ಕೊಡ್ತಾರೆ ಅಂತ ಕೇಳ್ಕೊಂಬ. ಆಯ್ತು ಸ್ವಾಮಿ. ರಾಮ್ಲಿ ಅಪ್ಪನವ್ರೆ, ನೀವು ಅವ್ರ ಜೊತೆಗೆ ಬರುವಾಗ 4 ಜನ ಸಾಕ್ಷಿಯವ್ರನ್ನ ಕರ್ಕೊಂಡು ಬಂದ್ಬಿಡಿ. ನೋಡಿ ಸರ್, 1 ರಿಂದ 1.5 ಲಕ್ಷ ರೂಪಾಯಿ ಕೊಡ್ತೀವಿ.
1.5 ಲಕ್ಷ ರೂಪಾಯಿ ಕೊಡ್ತೀವಿ. ಹೀಗೆ ಲೋಕದಲ್ಲಿ ನಿಜವಾದ ರತ್ನನ ನೋಡಿ ಗುರುತಿಸೋರು ತುಂಬಾ ಕಮ್ಮಿ. ಕಾಲದಿಂದ ಕಾಲಕ್ಕೆ ಭೂಮಿಯ ಮೇಲೆ ಮಾನವ ರೂಪ ಧರಿಸಿ ಬರುವಂತಹ ಭಗವಂತನನ್ನು ಗುರುತಿಸೋರು ಎಲ್ಲೋ ಬೆರಳಿಕೆಯಷ್ಟು ಜನ ಮಾತ್ರ. ಸಾಧನೆಯಲ್ಲಿ ಮುಂದುವರೆದ ಸಾಧಕರು ಮಾತ್ರ ಭಗವಂತನ ನಿಜವಾದ ಸತ್ವವನ್ನು ಅರಿತು ಅವನನ್ನು ಗುರುತಿಸ್ತಾರೆ. ಶ್ರೀರಾಮಕೃಷ್ಣರ ಕಥೆಗಳಿಂದ ನಮ್ಮ ಎದುರಿಗಿರುವಂತಹ ಸಮಸ್ಯೆ ಮತ್ತು ಸವಾಲುಗಳನ್ನು ನೋಡುವಂತಹ, ಅರ್ಥ ಮಾಡಿಕೊಳ್ಳುವಂಥ ಒಂದು ನೂತನ ದೃಷ್ಟಿ ನಮಗೆ ಪ್ರಾಪ್ತವಾಗುತ್ತೆ. ಒಂದು ಹೇಳಿಕೆ ಅಥವಾ ಸೂತ್ರ ರೂಪದ ಮಾತುಗಳಿಗಿಂತ ದಿನನಿತ್ಯದ ಪರಿಚಯದ, ನಮ್ಮ ಮನಸ್ಸಿಗೆ ನಾಟುವಂತಹ ವ್ಯಕ್ತಿಗಳನ್ನ, ಪರಿಸರಗಳನ್ನ, ಘಟನೆಗಳನ್ನ ಆಧರಿಸಿ ಕಥೆಗಳನ್ನು ಹೇಳಿದ್ದೇ ಶ್ರೀರಾಮಕೃಷ್ಣ ಪರಮಹಂಸರ ವೈಶಿಷ್ಟ್ಯ. ಅದು ಆಧ್ಯಾತ್ಮಿಕದ ಗಹನವಾದಂತಹ ಸತ್ಯಗಳನ್ನ ಜನರಿಗೆ ಸುಲಭವಾಗಿ ಅರ್ಥ ಮಾಡಿಸಬೇಕು ಅನ್ನುವಂಥ ಅವರ ಉದ್ದೇಶಕ್ಕೆ ಪೂರಕವಾಯಿತು, ಸ್ಪಷ್ಟ ಪರಿಣಾಮ ಉಂಟು ಮಾಡಿತು. ಶ್ರೇಷ್ಠ ಗ್ರಂಥದಿಂದ, ಮಹಾನ್ ಚೇತನದಿಂದ ನಿರೀಕ್ಷಿಸಿದ್ದು ಪರಮಹಂಸರ ಕೃತಿಗಳಿಂದ, ಕಥೆಗಳಿಂದ ಪ್ರಾಪ್ತವಾಯ್ತಲ್ಲ ಅನ್ನುವಂತಹ ಸಂತೃಪ್ತಿ ನಮ್ಮಗಳಲ್ಲಿ ಮೂಡುತ್ತೆ.